ಹೋಗಿ 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 ಅವರದ್ದು ಇವರದ್ದು ವಿಡಿಯೋ ಮಾಡೋದು, ಇದ್ದ ಬದ್ದವರನ್ನೆಲ್ಲ ನನ್ನ ಚಾನಲಲ್ಲಿ ತರೋದು, ಅವರನ್ನೆಲ್ಲ ಹಾಡಿ ಹೊಗಳೋದು ವೇಸ್ಟ್ ಆಫ್ ಟೈಮ್. ನಿಜವಾಗ್ಲೂ ಅನಿಸಿಬಿಟ್ಟಿದೆ ನನಗೆ. ಯಾವುದೇ ಒಂದು ರೀತಿಯ ಒಂದು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ನಾವು ಏನೇ ಮಾಡಿದರೂ ಕೂಡ ಪೈಸಾ ತಗೊಂಡು ವಿಡಿಯೋ ಮಾಡಿದವರಿಗೆ, ಚಾರ್ಜಸ್ ಮಾಡಿ ಕೆಲಸ ಮಾಡಿ ಕೊಟ್ಟವರಿಗೆ ಮಾತ್ರ ಬೆಲೆ ಇರುತ್ತೆ, ನಮ್ಮಂಥವರಿಗೆ ಇರಲ್ಲ. ಸುಮ್ಮನೆ ಅದಕ್ಕೋಸ್ಕರ ನಾವು ನಮ್ಮ ಈ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ನಾವು ಅದಕ್ಕೆ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅದಕ್ಕೆ ಒಂದಿಷ್ಟು ನಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ಹಾಕಿ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಅಂತ ಅನಿಸ್ಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ನಾನು ಹಾಗೆಯೇ ಡಿಸೈಡ್ ಮಾಡಿದೆ, ಇನ್ನು ಏನಿದ್ರು ನಿಮ್ಮೊಟ್ಟಿಗೆ ಮಾತಾಡೋದು ಕೆಲವೊಂದಿಷ್ಟು. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ತುಂಬ ದಿನ ಆಯಿತು ಹೀಗೆ ಕೂತು ಮಾತಾಡಿದೆ. ನಾನು ಆಗಲೇ ಹೇಳಿದ್ದೆ ಅವಾಗವಾಗ ಹೀಗೆ ಕೂತು ನಿಮ್ಮೊಟ್ಟಿಗೆ ಮಾತಾಡ್ತೇನೆ ಅಂತ. ಯೂಶ್ವಲಿ ವ್ಲಾಗಿಂಗ್ ಚಾನಲಲ್ಲಿ ವೀಡಿಯೋಸಲ್ಲಿ ಮಾತಾಡ್ತೇನೆ, ನಿಮ್ಮ ಹತ್ರನೇ ಮಾತಾಡೋದು, ವಿಷಯಗಳನ್ನು ಹಾಗೆ ಹೀಗೆ ಅಂತ ಹೇಳೋದು ನಿಮ್ಮ ಹತ್ರವೇ. ಆದರೂ ಕೂಡ ಅದು ಇದು ವಿಷಯಗಳಿರುತ್ತಲ್ವ, ಅಂದರೆ ಅಲ್ಲಿ ಹೋದೆ ಇಲ್ಲಿ ಬಂದೆ, ಬೇರೆ ಪ್ಲೇಸ್ಗಳು ಅಥವಾ ಏನಾದ್ರು ಕಂಟೆಂಟ್ ಬಗ್ಗೆ ಮಾತಾಡೋದಿರುತ್ತೆ, ಅದರ ಬಗ್ಗೆ ಹೇಳೋದಿರುತ್ತೆ. ಆದರೆ ನಿಮ್ಮೊಟ್ಟಿಗೆ ಹೀಗೆ ಕೂತು ಆರಾಮಕ್ಕೆ ಮಾತಾಡೋದು ತುಂಬ ದಿನ ಆಯ್ತಲ್ವ. ಹಾಗೆ ಒಮ್ಮೆ 4.5 ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಾನು ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ ಬಿಡಿ, ಅದು ಇದು ಕಂಟೆಂಟ್ ಬಗ್ಗೆ ಹೇಳೋದು ತೋರಿಸೋದು ಅಷ್ಟೇ. ಆದರೆ ಆಮೇಲೆ ಕ್ಯಾಮ್ರಾ ಎದುರಿಗೆ ಬಂದು ಮಾತಾಡೋದು, ಓಡಾಡೋದು, ಫುಲ್ ವ್ಲಾಗಿಂಗ್ ಚಾನಲ್ ಅಂದರೆ ವ್ಲಾಗಿಂಗ್ ಚಾನಲ್ಲೇ ಅಂತ ಸ್ಟಾರ್ಟ್ ಮಾಡಿ ಆ ಲೆಕ್ಕದಲ್ಲಿ 1.5 ವರ್ಷ ಮೇಲಾಯ್ತು, 2 ವರ್ಷ ಆಯ್ತಾ ಅಂತ. ಹಾಗೆ ಏನೇ ಮಾಡಿದರೂ ಕೂಡ, ಎಷ್ಟೇ ಒಳ್ಳೆ ಕಂಟೆಂಟ್ ಹಾಕಿದರೂ ಕೂಡ, ಎಂಥದೇ ಮಾಡಿದರೂ ಕೂಡ ನನಗೆ ಕೊನೆವರೆಗೂ ಒಂದು ಸಕ್ಸಸ್ ಅಂತ ಸಿಗಲಿಲ್ಲ. ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಬ್ಲಾಗಿಂಗ್ ಚಾನಲ್ ಆಗಲಿ ಅದು ಎಲ್ಲ ಚಾನಲ್ ಕಷ್ಟಪಡ್ತಾರೆ. ಒಂದು ಯೂಟ್ಯೂಬ್ ವೀಡಿಯೋಸ್ ಹಾಕಬೇಕಾದ್ರೆ ಅದರ ಹಿಂದಿನ ಪರಿಶ್ರಮ ಏನಿದೆ ಅಂತ ಅದು ನಮಗೇ ಗೊತ್ತು. ತುಂಬ ಎಫರ್ಟ್ ಇರುತ್ತೆ. ಎಡಿಟಿಂಗ್ ಅನ್ನೋದು ಸುಲಭದ ಮಾತಲ್ಲ. ಇನ್ನು ಅದಲ್ಲ, ಏನೋ ಒಟ್ಟು ನನಗೆ ಒಂದು ಸಕ್ಸಸ್ ಅಂತ ನನಗೆ ಸಿಗಲಿಲ್ಲ. ವ್ಯೂಸ್ ಅಷ್ಟಿಲ್ಲ. ಹಾಗಂದ ಮಾತ್ರಕ್ಕೆ ವ್ಯೂಸ್ ಎಲ್ಲದರಲ್ಲೂ ಇಲ್ಲ ಅಂತಲ್ಲ, ಕೆಲವೊಂದರಲ್ಲಿ ತುಂಬಾ ಒಳ್ಳೆ ವ್ಯೂಸ್ ಬಂದಿದೆ, ಆದರೆ ಅಪರೂಪ. ಹಾಗೆ ಒಮ್ಮೆ ತುಂಬ ಬೇಜಾರಾಗತ್ತೆ ಅಂತ ಬಿಟ್ಟೆ ಬಿಡೋಣ. ಹೀಗೆಲ್ಲ ಆಗ್ತಾನೇ ಇರುತ್ತೆ. ಲಾಸ್ಟ್ ಟೈಮ್ ಬಿಟ್ಬಿಡ್ತೀನಿ ಹಂಗೆ ಅನಿಸ್ತಿದೆ ಅಂತ ಕೂಡ ವಿಡಿಯೋ ಹಾಕಿದ್ದೆ. ಸುಮಾರು ಜನರು ನನಗೆ ಕಮೆಂಟ್ ಮಾಡಿದರು, ಬಿಡಬೇಡಿ, ಕಂಟೆಂಟ್ ಒಳ್ಳೆ ಇರುತ್ತೆ, ಚೆನ್ನಾಗಿರುತ್ತೆ, ಹಾಕಿ ಅಂತ. ಮತ್ತು ಆಮೇಲೆ ಕುತ್ಕೊಂಡು ವಿಚಾರ ಮಾಡಿದ್ದೆ, ನಾನು ಯೂಟ್ಯೂಬ್ ಮಾಡಿದೆ ಅಂತಕ್ಕೆ. ನನಗೆ ನನ್ನ ಈ ಹೆಲ್ತ್ ಇಶ್ಯೂಸಲ್ಲಿ, ಲೈಫಲ್ಲಿ, ಎಲ್ಲ ರೀತಿ ಕಷ್ಟದಲ್ಲಿ ನನಗೆ ಒಂದು ಚೇಂಜಸ್ ಅಂತ ಬೇಕಲ್ವ. ನನಗೆ ಒಂದು ಮೈಂಡ್ ಎಂಗೇಜ್ ಆಗಿರಬೇಕು, ನನ್ನ ಮೈಂಡ್ ಡಿಪ್ರೆಷನಿಗೆ ಹೋಗಬಾರ್ದು. ಯಾವುದೇ ರೀತಿಯಿಂದನೂ ಒಂದು ಕಷ್ಟ ಅಂತ ತುಂಬಾ ಬರುವಾಗ ನಮ್ಮ ಮೈಂಡ್ ಎಂಗೇಜ್ ಆಗಿದ್ದರೆ, ಯಾವುದೇ ಒಂದು ಕೆಲಸದಲ್ಲಿ ಫುಲ್ ಬ್ಯುಸಿ ಇದ್ದರೆ ಆಗ ತನ್ನಿಂದಾನೇ ನೋವುಗಳು, ಕಷ್ಟಗಳು ಟೆಂಪರರಿ. ಯಾವ ಕಷ್ಟ ನಷ್ಟ ಎಲ್ಲ ಯಾವುದು ಬದಲಾಗಲ್ಲ. ಆದರೆ ನಮ್ಮ ಮೈಂಡ್ ಸೆಟ್ಟನ್ನು ಸ್ವಲ್ಪ ಸ್ಥಿರವಾಗಿಟ್ಕೊಳ್ಳಿಕ್ಕೆ ಅದು ಅನುಕೂಲ ಮಾಡುತ್ತೆ ಅಂತ ಅಷ್ಟೇ. ಯಾಕಂದರೆ ಏನೂ ಇಲ್ಲದೇ ಕೂತ್ಕೊಂಡ್ರೆ ಎಂಪ್ಟಿ ಮೈಂಡ್ ಇಸ್ ಡೆವಿಲ್ ಮೈಂಡ್ ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಖಾಲಿ ಮಂಡೆ ಏನಿರುತ್ತೆ ಅದು ಫುಲ್ಲು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕಿಂತ ಏನೋ ಒಂದು ಮಾಡ್ತಾ, ಒಳ್ಳೆ ಕೆಲಸ, ಒಳ್ಳೆ ಪಾಸಿಟಿವ್ ಆಗಿ ಏನಾದ್ರು ಮಾಡ್ತಾ ಇರೋದು ಒಳ್ಳೆಯದು ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಅದನ್ನು ಇದು ಮಾಡಿದ್ದು ಅಂತ ಆಮೇಲೆ ನೆನಪಾಗಿ ಮತ್ತೆ ಅಂದ್ಕೊಂಡೆ, ಸಕ್ಸಸ್ ಸಿಕ್ಕರೆ ಸಿಗತ್ತೆ, ಇಲ್ಲಾಂದರೆ ಸೋಷಿಯಲ್ ಸರ್ವೀಸ್ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡೋಣ. ಒಂದು ಒಳ್ಳೊಳ್ಳೆ ವಿಷಯ ಹೇಳೋಕ್ಕೆ, ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ತುಂಬ ಜನರಿಗೆ ಅನುಕೂಲ ಆಗುತ್ತೋ ಬಿಡುತ್ತೋ, ಒಂದಿಷ್ಟು 50% ಜನರಿಗಂತೂ ಅನುಕೂಲ ಆಗೇ ಆಗುತ್ತೆ ಅಲ್ವಾ. ಹಾಗಂತ ಅಂದ್ಕೊಂಡು ನಾನು ಅದು ಇದು ಏನಾದ್ರು ವೀಡಿಯೋ ಹಾಕ್ತಾನೇ ಇರ್ತೇನೆ. ಮತ್ತು ನನಗೆ ಈಗ ತುಂಬ ಸಮಯದಿಂದ ನನಗೆ ಒಂದು ವಿಚಾರ ಮನಸ್ಸಲ್ಲಿ ಇದಾಗ್ತಾ ಇದೆ, ಏನು ಮಾಡೋದು, ಹೀಗೆ ಮಾಡಲಾ, ಹಂಗೆ ಮಾಡಲಾ, ಏನು ಮಾಡಲಿ. ಹಾಗೆ ನಾನು ತುಂಬ ದಿನಗಳಿಂದ ಒಂದು ವಿಚಾರ ಮಾಡ್ತಾ ಇದ್ದೆ. ಏನಪ್ಪ ಅಂದರೆ, ಈ ಎಲ್ಲ ಕಂಟೆಂಟ್ಸ್ಗಳು ಏನಿದೆ, ಹೊರಗಡೆ ಹೋಗಿ ಶಾಪಿಂದು ಅಥವಾ ಗಾರ್ಡನಿಂದು ಅದರದ್ದು ಇದರದ್ದು, ಅದರ ಬಿಟ್ಟು ಬೇರೆ ಒಂದಿಷ್ಟು ಕಂಟೆಂಟ್ಗಳು ನನಗೆ ಮನಸ್ಸಲ್ಲಿದೆ. 1 ವರ್ಷ ಆಯಿತು ನಾನು ಅದರ ಬಗ್ಗೆ ವಿಚಾರ ಮಾಡ್ತಾ ಏನು ಮಾಡೋದು, ಆ ಕಂಟೆಂಟ್ಗಳನ್ನು ಹಾಕೋದು ಬೇಡೋ, ಏನು ಕತೆ ಅಂತ ವಿಚಾರ ಮಾಡಿ ಹಾಗೆಯೇ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ ನಾನು.
ಆಮೇಲೆ ನನಗನ್ಸಿದ್ದು ಇಲ್ಲ ಈ ಕಂಟೆಂಟ್ಗಳನ್ನು ಹಾಕಲೇಬೇಕಂತ. ಯಾವುದಕ್ಕೂ ಮೊದಲು ನಿಮ್ಮೊಟ್ಟಿಗೆ ಹೇಳೋಣ ನಿಮ್ಮ ಒಪಿನಿಯನ್ ಹೇಗೆ ಅಂತ ತಿಳ್ಕೊಬೇಕಲ್ವ. ಹಾಗಾಗಿ ಏನು ಕಂಟೆಂಟ್ ಅಂದರೆ ನೋಡಿ, ಈಗ ನಾವು ದೊಡ್ಡವರಾಗ್ತೇವೆ, ಸಣ್ಣವರಿಂದ ದೊಡ್ಡವರಾಗ್ತಾ ಹೋಗ್ತೇವೆ, ನಮ್ಮದೇ ಆದ ಲೈಫನ್ನು ಲೀಡ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ಸ್ಕೂಲು, ಹೈಸ್ಕೂಲು, ಕಾಲೇಜು, ಎಜುಕೇಷನ್ ಲೈಫು ಮತ್ತು ಮದುವೆ ಹೀಗೆ ಕಂಟಿನ್ಯೂಸ್ ನಡೀತಾ ಇರುವಾಗ ನಮ್ಮ ಮೈಂಡ್ಸೆಟ್ ಹೇಗೆ ಡೆವಲಪ್ ಆಗುತ್ತೆ ಅಂದರೆ, ಅದು ಎಲ್ಲರೂ ಕೂಡ ಹುಟ್ಟ ಜ್ಞಾನಿಗಳಿರಲ್ಲ ಅಲ್ವಾ. ಕೆಲವರು 90% ಜನ ಈಗ ಎಲ್ಲ ಹುಟ್ಟ ಜ್ಞಾನಿಗಳೇ ಇದ್ಬಿಡ್ತಾರೆ. ಎಲ್ಲರೂ ತುಂಬ ಹುಷಾರಿರ್ತಾರೆ, ಕೆಲವರಂತೂ ಸಿಕ್ಕಾಪಟ್ಟೆ ಚಾಲೂನೇ ಇರ್ತಾರೆ. ಈಗೀಗಂತೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಜೋರಿರ್ತಾರೆ. ಹೇಗೆ ಯಾವ ರೀತಿಯಿಂದ ಲಾಭದಲ್ಲಿ ಜೀವನ ನಡೆಸಬೇಕು ಅಂತ ಗೊತ್ತಿರತ್ತೆ. ಆದರೆ ಇನ್ನು ಕೆಲವು ಕೆಟಗರಿ ಜನ ನನ್ನಂಥವರಿದ್ದಾರೆ, ಬರೀ ಲೈಫ್ ಲಾಂಗ್ ಇಡೀ ಪೆಟ್ಟು ತಿಂದ್ಕೊಂಡು ಮೋಸ ಹೋಗ್ಕೊಂಡು ಹಾಗೆ ಬುದ್ಧಿ ಇಲ್ಲದೆ, ಅಂದರೆ ನಾವೆಲ್ಲ ಏನಪ್ಪ ಅಂದರೆ ಈ ಕಲಿಯುಗದಲ್ಲಿ ಇರಲಿಕ್ಕೆ ಯೋಗ್ಯ ಇಲ್ಲದ ಜನರು. ದ್ವಾಪರ ಯುಗದ ಕಾಲದಲ್ಲಿ ಇದ್ದವರು ದ್ವಾಪರ ಯುಗದಿಂದ ಈಚೆ ಬರಲೇ ಇಲ್ಲ. ಹಾಗಾಗಿ ಅದೇ ಮನಸ್ಥಿತಿಯನ್ನು ಇಟ್ಕೊಂಡು ಈಗಲೂ ಕೂಡ ಕಲಿಯುಗದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೆ ನಮಗೆ ಸಿಗುವ ಒಂದು ಏನಿರುತ್ತೆ ಅದು ಪೆಟ್ಟೇ ಆಗಿರುತ್ತೆ, ಮೋಸವೇ ಆಗಿರುತ್ತೆ. ಹಾಗಾಗಿ ನನ್ನಂತೆ ಕೆಲವರು ಜನರು ಇರ್ತಾರೆ, ಇಲ್ಲ ಅಂತಲ್ಲ, ಪಾಪ ಪೆಟ್ಟು ತಿಂತಾನೆ ಇರ್ತಾರೆ. ಅಂಥವರಿಗೋಸ್ಕರ ಸ್ಪೆಷಲ್ಲಾಗಿ ಒಂದಿಷ್ಟು ಕಂಟೆಂಟ್ಗಳನ್ನು ಹಾಕಬೇಕಂತ ಮಾಡಿದ್ದೇನೆ. ಏನಪ್ಪ ಅಂದರೆ, ಈಗ ಎಲ್ರಿಗೂ ಕೂಡ ಗೈಡೆನ್ಸ್ ಸಿಗಲ್ಲ ಅಲ್ವಾ. ಕೆಲವರು ಪೆಟ್ಟು ತಿಂದ್ಕೊಂಡು ಕಲಿತಾರೆ, ಕೆಲವರು ಪೆಟ್ಟು ತಿಂದರೂ ಕಲಿಯಲ್ಲ ನನ್ನಂಥವರು. ಮತ್ತು ಕೆಲವರಿಗೆ ಅವರ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತಿಳಿ ಹೇಳ್ತಾರೆ, ಕೆಲವರಿಗೆ ಹೆತ್ತವರು ಅಂದರೆ ಪೇರೆಂಟ್ಸು, ಕೆಲವರಿಗೆ ಪೇರೆಂಟ್ಸಿಗೂ ಕೂಡ ಎಲ್ಲದೂ ಗೈಡೆನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಲೈಫು ನಮಗೆ ಹೇಗೆ ಬರುತ್ತೆ, ಹೇಗೆ ಹೋಗ್ತಾ ಇರ್ತೇವೆ, ಆ ಟೈಮಲ್ಲಿ ಏನೇನಾಗುತ್ತೆ ಅನ್ನೋದು ಮೊದಲೇ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಅದನ್ನು ಎದುರಿಸೋದನ್ನು ಕಲಿಬೇಕಾಗತ್ತೆ. ಅದು ನಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೈಂಡ್ಸೆಟ್ ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ, ನಮ್ಮ ಮೈಂಡ್ಸೆಟ್ ರೆಡಿ ಆಗೋದು ಹೇಗೆ ಅಂದರೆ ನಮ್ಮ ಮನಸ್ಥಿತಿ, ನಮ್ಮ ಆ್ಯಟಿಟ್ಯೂಡ್ ಹೇಗೆ ಆಗುತ್ತೆ ಅಂದರೆ, ನಾವು ಹುಟ್ಟಿದ ಪರಿಸರ, ನಾವು ಬೆಳೆದ ಪರಿಸರ, ಅಥವಾ ನಾವು ಈಗ ಅಟ್ ಪ್ರೆಸೆಂಟ್ ಇರೋ ಪರಿಸರ, ಮತ್ತು ನಮ್ಮೊಟ್ಟಿಗೆ ಯಾರೆಲ್ಲ ಇದ್ದಾರೆ ಅವರ ಮನಸ್ಥಿತಿ, ಹಾಗೆ ನಮಗೆ ಬರುವ ಸಿಚುವೇಶನ್, ನಮಗೆ ಲೈಫ್ ಏನು ಕೊಡುತ್ತೆ, ಒಳ್ಳೆ ಲೈಫು, ಕೆಟ್ಟ ಲೈಫು, ಅಥವಾ ನಾವು ಯಾವ ರೀತಿಯಲ್ಲಿ ನಮ್ಮ ಲೈಫ್ ಲೀಡ್ ಮಾಡ್ತಿದ್ದೇವೆ, ಅದರ ಮೇಲೆ ಎಲ್ಲ ವಿಷಯಗಳು ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಎಲ್ಲನೂ ಕೂಡ ಚೆನ್ನಾಗಿದ್ದರೆ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ, ಥಿಂಕಿಂಗ್ ಲೆವೆಲ್ ಚೆನ್ನಾಗಿರುತ್ತೆ, ಫ್ಲೂಯೆಂಟಾಗಿ ಆರಾಮಾಗಿ ಎಲ್ಲ ವಿಷಯಗಳನ್ನು ವಿಚಾರ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಆದರೆ ಎಲ್ಲವೂ ಲೈಫಲ್ಲಿ ಗೋಜಲುಗಳು, ಕಷ್ಟಗಳು, ಕಿರಿಕಿರಿ ಎಲ್ಲವೂ ರಗಳೆ ಇರುವಾಗ ಮೈಂಡ್ ಹೇಗಾಗಿ ಬಿಡುತ್ತೆ, ಥಿಂಕಿಂಗ್ ಲೆವೆಲ್ ಕಳ್ಕೊಂಡು ಬಿಡುತ್ತೆ, ಫುಲ್ ಲೋ ಇರುತ್ತೆ. ಓಕೆನಾ. ಹಾಗೆ ಯಾವುದೇ ರೀತಿಯ ಒಂದು ಡಿಸಿಷನ್ ತೊಗೊಳ್ಳಿಕ್ಕಾಗಲಿ, ಒಂದು ವಿಚಾರ ಮಾಡೋಕ್ಕಾಗಲಿ, ಅಥವಾ ಏನಾದರೂ ಬಂದರೆ ಅದನ್ನು ಸಡನ್ನಾಗಿ ಎದುರಿಸೋ ಒಂದು ಮನಸ್ಥಿತಿ ಯಾವುದೂ ಇರಲ್ಲ. ತುಂಬಾ ಮೈಂಡ್ ಅಪ್ಸೆಟ್ ಆಗಿ ಇರುತ್ತೆ. ಅಂಥ ಕ್ಷಣಗಳಲ್ಲಿ ಪೆಟ್ಟು ಸಿಗತ್ತೆ ಜನರಿಂದ. ಹಾಗೆ ಅಂಥದ್ದೆಲ್ಲ ತುಂಬ ವಿಷಯಗಳು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸೇ ತುಂಬ ಇದೆ ಹೇಳೋಕ್ಕೆ. ಇರ್ತಾರೆ ಯಾರ್ಯಾರಿಗೆ ಎರಡು ಫೇಸ್ ಇರುತ್ತೆ ಅಂದರೆ, ಹಿಂದೊಂದು ಮುಂದೊಂದು, ಎಲ್ಲರೆದುರಿಗೆ ಹೇಗಿರ್ತಾರೆ ಮತ್ತು ಬೇರೆ ಹೇಗಿರ್ತಾರೆ, ಮುಖವಾಡ ಹೇಗಿರುತ್ತೆ, ಯಾರು ಯಾವ್ಯಾವ ಥರ ನಾಟಕ ಮಾಡ್ತಾರೆ, ಯಾರು ಹೇಗೆ ಯಾವ ವಿಷಯಗಳನ್ನು ಮಿಸ್ಯೂಸ್ ಮಾಡೋಕ್ಕೆ ನೋಡ್ತಾರೆ, ಅಂಥ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲೇಬೇಕಂತ ಇದ್ದೇನೆ. ಯಾಕಂದರೆ 100 ಜನ ನನ್ನ ವೀಡಿಯೋಸಿಗೆ 1000, 5000, 6000 ಆಗಿ ವ್ಯೂಸ್ ಬರಲ್ಲ. 100 ಅಂತ ಮಿನಿಮಮ್ ವ್ಯೂಸ್ ಬಂದರೂ ಕೂಡ 100ರಲ್ಲಿ 10 ಜನರಿಗೆ ಬೇಡ, ಒಬ್ಬರಿಗೆ ಅನುಕೂಲ ಆದರೂ ಕೂಡ ಸಾರ್ಥಕ ಆಗುತ್ತೆ ನನಗೆ. ಓಕೆನಾ. ಯಾಕಂದರೆ ನನ್ನಂತೆ ಬೇರೆಯವರಿಗೆ ಆಗಬಾರ್ದು ಅನ್ನೋದು. ಪೆಟ್ಟುಗಳು ಹೇಗೆ ಇರ್ಬೋದು, ಚಿಕ್ಕ ಚಿಕ್ಕ ಪೆಟ್ಟುಗಳಿರಲಿ, ದೊಡ್ಡ ಪೆಟ್ಟುಗಳಿರಲಿ. ಪೆಟ್ಟುಗಳು ಅಂದರೆ ಸೌತ್ ಕೆನಡಾದಲ್ಲಿ ಪೆಟ್ಟಂದರೆ ನಮಗೆ ಹೊಡೆತ ಬೀಳೋದು, ಅಂದರೆ ನಮಗೆ ತೊಂದರೆ ಬರೋದು, ನಮ್ಮ ಏನೇ ಕೆಲಸಗಳಿಗೆ ಕಾರ್ಯಗಳಿಗೆ ಅಡ್ಡಿ ಬರೋದು, ಹಾಳಾಗೋದು, ಹೀಗೆ ಅರ್ಥ. ಹಾಗೆಲ್ಲ ಅಂತಹ ವಿಷಯಗಳನ್ನು ನನ್ನಂತೆ ಇರುವ ಕೆಲವರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಅಂತ, ಹಾಗೆ ಅದೆಲ್ಲ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಲಿಕ್ಕಿದ್ದೇನೆ ನಾನು. ಅಂತ ಮನಸ್ಸಲ್ಲಿ ಉಂಟು ನನಗೆ. ಅದೊಂದೇ ಅಲ್ಲ, ಕೆಲವೊಂದು ಈಗ ಮೊದಲಿಂದ ಹಳೆ ಕಾಲದಿಂದ ನಡ್ಕೊಂಡು ಬಂದ ಕೆಲವು ಪದ್ಧತಿಗಳು, ಆ ಪದ್ಧತಿಗಳಿಂದ ಕೆಲವರಿಗೆ
ಸಮಾಜದಲ್ಲಿ ಕೆಲವೊಂದು ಕೆಟಗರಿ ಜನರಿಗೆ ಎಷ್ಟು ನೋವಾಗ್ತಿದೆ. ಕೆಲವರು ಆ ಪದ್ಧತಿಗಳನ್ನು ಇರೋದನ್ನು ಯಾವ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಬೇರೆಯವರಿಗೆ ಹೆರಾಸ್ಮೆಂಟ್ ಮಾಡ್ತಾರೆ ಅಲ್ವಾ? ಅದು ಕೂಡ ನನಗೆ ನಿಮ್ಮೊಟ್ಟಿಗೆ ಮಾತಾಡೋಕ್ಕಿದೆ, ಹೇಳೋಕ್ಕಿದೆ. ಯಾಕಂದರೆ ಹೇಳಲೇಬೇಕಾಗತ್ತೆ. ಯಾಕಂದರೆ ಎಲ್ಲ ಆರಾಮದಲ್ಲಿ ಇದ್ದವರಿಗೆ ಭಯಂಕರ ಅಹಂಕಾರ ಸೊಕ್ಕು ಇರುತ್ತೆ, ಆಯಿತಾ? ಆದರೆ ಅವರಿಗೆ ಬೇರೆಯವರ ಕಷ್ಟ ನಷ್ಟ ದುಃಖ ಅರ್ಥ ಆಗೋದೇ ಇಲ್ಲ. ಅಂಥವರ ಕೆಲವರ ವಿಷಯಗಳನ್ನು ನಾನು ಹೇಳಲೇಬೇಕಾಗತ್ತೆ. ಹಾಗೆ ಪರ್ಸ್ನಲ್ ಆಗಿ ಯಾರ ವಿಷಯ ಹೇಳಲ್ಲ ನಾನು, ಆದರೆ ವಿಷಯ ಹೇಳ್ತೇನೆ. ಏನೆಲ್ಲ ಇರುತ್ತೆ, ಹೇಗೆಲ್ಲ ಇರುತ್ತೆ, ಏನು ಕತೆ ಇರುತ್ತೆ, ನಾವು ಆ ಟೈಮನ್ನು ಹೇಗೆ ಕಳಿಬೇಕು, ಹೆಲ್ತ್ ಇಶ್ಯೂಸ್ ಹೇಗೆ, ಕೆಲವೊಂದು ಹೆಲ್ತ್ ಇಶ್ಯೂಸ್ ಬರುತ್ತೆ, ಆ ಟೈಮಿಗೆ ಹೇಗೆ ನಾವು ಮೈಂಡನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು, ಯಾವ್ಯಾವ ರೀತಿ ಸಿವಿಯರ್ ಸ್ಟೇಜಲ್ಲಿ ಯಾವ್ಯಾವ ರೀತಿ ಕಂಡೀಷನ್ಗಳು ಬರುತ್ತೆ, ಅದು ಕೂಡ ಮೋಸ್ಟ್ ಆಫ್ ಆಲ್ ಎಲ್ಲ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸೇ. ಇನ್ನು ಕೆಲವೊಂದು ವಿಷಯಗಳು ನನ್ನದೇ ಆಗಿರಬೇಕಂತಿಲ್ಲ. ನನ್ನ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು ಯಾರು ಹೇಳ್ಕೊಂಡಿರ್ತಾರಲ್ವ, ಹೀಗಾಯಿತು ಹಾಗಾಯಿತು ನೋಡಿ, ಹೀಗೆ ಮಾಡಿದರು ಹಾಗೆ ಮಾಡಿದರು. ಯಾಕಂದರೆ ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ, ಯಾರೂ ಕೂಡ ನಮ್ಮ ಹಿತಚಿಂತಕರಿಲ್ಲ. ಈಗಿನ ಕಾಲದಲ್ಲಿ ಕೃತಜ್ಞತೆ, ಪ್ರಾಮಾಣಿಕತೆ, ಒಳ್ಳೆತನ, ಯಾವುದು ಕೂಡ ಯಾವುದೆಲ್ಲ ಒಳ್ಳೆ ಗುಣಗಳು ಮನುಷ್ಯನಿಗಿರಬೇಕು ಅದು ಯಾವುದು ಈಗ ಯಾರಲ್ಲೂ ಇರೋದಿಲ್ಲ. ಓನ್ಲಿ 5% ಪೀಪಲ್, ಅಂದರೆ 5% ಜನ ಮಾತ್ರ ಹಾಗೆ ಇರ್ತಾರೆ. ಇನ್ನು ಉಳಿದ 95% ಜನ ಸೆಲ್ಫಿಶೇ ಇರ್ತಾರೆ, ಮತ್ಲಬಿ ಇರ್ತಾರೆ, ಸುಳ್ಳು ಕಪಟ ಎಲ್ಲ. ಅದು ಅವರವರ ಹತ್ತಿರಕ್ಕೆ ಅವರವರ ಏನು ಹೇಳ್ತಾರಲ್ಲ ಆಗಲೇ ಗೊತ್ತಾಗೋದು. ಒಡನಾಟ ಬಂದಂತೂ ಯಾರಿಗೂ ಗೊತ್ತಾಗಲ್ಲ. ಒಡನಾಟ ಅಂದರೆ ಯಾರು ಹತ್ತಿರ ಬಂದವರೊಟ್ಟಿಗೆ ಒಡನಾಡಿದಾಗ ಮಾತ್ರ ಗೊತ್ತಾಗತ್ತೆ. ಹಾಗೆಯೇ ನನಗೆ ಪಾಠ ಕಲಿಸೋಕ್ಕೆ ಬರೋದು, ಒಂದು ಲೆಸನ್ ಹೇಳಿಕೊಡೋಕ್ಕೆ ಬರೋದು. ಯಾರೇ ಬಂದು ಹೋದರೂ ಕೂಡ ಒಳ್ಳೆಯದು ಮಾಡಿ ಹೋಗೋರು ಯಾರಿರಲ್ಲ, ಯಾರೂ ಹಿತಚಿಂತಕರಿರಲ್ಲ, ಎಲ್ಲ ಹಿತಶತ್ರುಗಳೇ ಇರ್ತಾರೆ. ಹೇಳಿದೆ ಅಲ್ವಾ, 95% ಜನ ಹಿತಶತ್ರುಗಳೇ ಇರ್ತಾರೆ. ಎದುರಿಗೆ ಚೆನ್ನಾಗಿ ಮಾತಾಡಿದವರೆಲ್ಲ ಒಳ್ಳೆಯವರು ಇರೋದಿಲ್ಲ. ಬೆಳ್ಳಗಿದ್ದದೆಲ್ಲ ಹಾಲಲ್ಲ ಅಂತ ಒಂದು ಗಾದೆ ಉಂಟಲ್ವಾ, ನಿಜ ಅದು. ಓಕೆನಾ? ಎಲ್ಲರೂ ತುಂಬ ಚಾಲುವೇ ಇರ್ತಾರೆ. ಇಷ್ಟಿಷ್ಟು ಚಿಕ್ಕ ಮಕ್ಕಳು ಕೂಡ ನಮಗೆ ಪಾಠ ಕಲಿಸೋಕ್ಕೆ ಬರ್ತಾರೆ. ಹಾಗೆಲ್ಲ ತುಂಬ ಅನುಭವಗಳು, ತುಂಬ ವಿಷಯಗಳು. ಯಾವ್ಯಾವ ರೀತಿ ಕೆಲವರು ನೋವು ತಿಂತಾರೆ, ಯಾವ್ಯಾವ ರೀತಿಯಲ್ಲಿ ಹೆರಾಸ್ಮೆಂಟ್ ನಡೀತದೆ, ಏನೆಲ್ಲ ಕತೆ ಇದೆ, ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಆದರೆ ಯಾರ ಪರ್ಸ್ನಲ್ ವಿಷಯ ನಾನು ಮಾತಾಡಲ್ಲ. ಓವರಾಲ್ ಸಮಾಜದಲ್ಲಿ ನಡೀತಿರೋ ಕೆಲವೊಂದು ಅವಸ್ಥೆಗಳು, ಓಕೆನಾ? ಅದು ಒಂದೇ ಅಲ್ಲ, ಕೆಲವೊಂದು ಒಳ್ಳೆ ಸಜೆಷನ್ಸ್ ಇರುತ್ತೆ. ನಾನು ಹೇಳಿದೆಲ್ಲ, ಹೆಲ್ತ್ ಇಶ್ಯೂಸ್ ಬಂದಾಗ, ಯಾವುದೇ ನಮ್ಮ ಪರಿಸ್ಥಿತಿಗಳು ಕೆಟ್ಟದಾಗಿ ಬಂದಾಗ, ಕೆಟ್ಟದಾಗಿರುವಾಗ, ನಮಗೆ ತುಂಬ ಕಷ್ಟವೇ ಇರುವಾಗ, ಆಮೇಲೆ ಹೀಗೇ ತುಂಬ ವಿಷಯಗಳಿದೆ. ಆ ವಿಷಯಗಳಿಗೆಲ್ಲ ನಾವು ಕೆಲವೊಂದು ಸಲ ಹೇಗೆ ನಮ್ಮ ಮೈಂಡನ್ನು ಒಂದು ಸೆಟ್ ಮಾಡ್ಕೋಬೇಕು, ಹೇಗೆ ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೋಬೇಕು, ಎಂತೆಲ್ಲ ಅವಸ್ಥೆಗಳಿರುತ್ತೆ, ಓಕೆನಾ? ಹಾಗೆಲ್ಲ ಕೆಲವೊಂದು ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲೇಬೇಕಂತ ಇದ್ದೇನೆ. ನೋಡಬೇಕು ಏನಾಗುತ್ತೆ ಅಂತ. ಯಾಕಂದರೆ ನಾನು ಮಾಡಿದ ಪ್ಲ್ಯಾನ್ಗಳೆಲ್ಲ ಯಾವಾಗಲೂ ಅದು ಪುಸ್ಸಾಗುತ್ತೆ. ಆದರೂ ಕೂಡ ನಾನೊಂದು ಹೋಪ್ ಇಟ್ಕೊತೇನೆ, ಬೆಳಿಗ್ಗೆ ಎದ್ದು ಇದು ಮಾಡುವ, ಅದು ಮಾಡುವ, ಇದು ಮಾಡುವ. ಆದರೆ ಮತ್ತೆ ಲಾಸ್ಟಿಗೆ ಎಲ್ಲ, ಆದರೆ ಒಂದು ವಿಚಾರ ಇದೆ, ನೋಡುವ. ನಿಮ್ಮೆಲ್ಲರ ಹೊತ್ತು ಶುಭ ಹಾರೈಕೆ, ಗುಡ್ ವಿಶಸ್ ಏನು ಹೇಳ್ತೇವೆ, ಶುಭ ಹಾರೈಕೆ, ಆಶೀರ್ವಾದ, ದೇವರ ಕೃಪೆ ಏನಾದ್ರು ಇದ್ದರೆ ನನಗೆ ಖಂಡಿತ ನಾನು ಒಂದು ಸ್ವಲ್ಪ ಮಾಡಿದ್ದೇನೆ. ಯಾಕಂದರೆ ಇದೆಲ್ಲ ಕೆಲವೊಂದಿಷ್ಟು ವಿಷಯ ಶೇರ್ ಮಾಡೋದು, ಕಂಟೆಂಟ್ಗಳು ಹೀಗೆ ಬರ್ತಾ ಇರುತ್ತೆ, ಬೇರೆ ಬೇರೆ ಕಂಟೆಂಟು. ನಮಗೆ ಕಂಟೆಂಟ್ ಕ್ರಿಯೇಟರ್ಸಿಗೆ ಏನಾದ್ರು ಒಂದು ಸಿಗುತ್ತೆ ಕಂಟೆಂಟ್ ಹಾಕೋಕ್ಕೆ, ಅದನ್ನೇ ಒಂದು ಚೆನ್ನಾಗಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿಬಿಡ್ತೇವೆ, ಅದಕ್ಕೇನಿಲ್ಲ. ಆದರೆ ಔಟ್ಸೈಡ್ ಹೋಗಿ ಕಂಡವರದ್ದೆಲ್ಲ ವೀಡಿಯೋ ಮಾಡೋದನ್ನು ಸ್ಟಾಪೇ ಮಾಡಿಬಿಡ್ತೇನೆ ನಾನು. ಇನ್ನೂ 1-2 ಜನರಿಗೆ ಮಾತು ಕೊಟ್ಟಿದ್ದಿದೆ ನಾನು. 1 ವರ್ಷ ಆಯಿತು ವೀಡಿಯೋ ಮಾಡಿ ಕೊಡ್ತೇನೆ ಅಂತ. 1-2 ಶಾಪಿಂದು ನೋಡಬೇಕು, ಆಗ್ತಾನೇ ಇಲ್ಲ ಹೋಗೋಕ್ಕೆ. ಆದರೆ ಮಾಡ್ತೇನೆ. ಅದರ ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನು ಹೊಸದಾಗಿ ಯಾರದ್ದು ನಾನು ಮಾಡಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೇನೆ. ನೋಡಬೇಕು ಏನಾಗುತ್ತೆ, ಏನು ಕತೆ ಅಂತ. ಆದರೆ ಇದಿಷ್ಟು ವಿಷಯಗಳನ್ನು ಮಾತ್ರ ಶೇರ್ ಮಾಡಲೇಬೇಕಂತ ಆಗಿದೆ. ನನ್ನ ಚಾನಲ್
ಮಾನಿಟೈಸ್ ಆಗಲಿ ಬಿಡಲಿ ಅಥವಾ ನಾನು ಹಣ ಬರಲಿ ಬಿಡಲಿ ಯಾರಿಗೂ ಲೆಕ್ಕಕ್ಕೆ ಇಲ್ಲದೆ ಹೋಗಲಿ. ಕೆಲವರು ಹೇಳ್ತಾರೆ, ಹೊಸದಾಗಿ ಬಂದ ಯೂಟ್ಯೂಬರ್ಸ್ ಒಬ್ಬರು ಹೇಳಿದ್ದಾರೆ, ಓ ಸ್ಟ್ಯಾಂಡರ್ಡ್ ವೀಡಿಯೋಸ್ ಹಾಕಿದರೆ ವ್ಯೂಸೇ ಇಲ್ಲಲ್ಲ, ಹಾಕ್ತೀರಿ ಹೇಳ್ತೀರಲ್ಲ ವ್ಯೂಸ್ ಇಲ್ಲಲ್ಲ ಅಂತ. ಚಿಂತಿಲ್ಲ, ಅವರುಗಳಿಗೆ ನಿನ್ನೆ ಮೊನ್ನೆ ಅಂದರೆ 3-4 ತಿಂಗಳ 1 ವರ್ಷದ ಹಿಂದೆ ಬಂದವರೆಲ್ಲ ತುಂಬ ಮೇಲೆ ಹೋಗಿದ್ದಾರೆ. ಹೋಗಲಿ, ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಿರಬೇಕು, ಖುಷಿಯಾಗಿರ್ಬೇಕಂತಲೇ ನಾನು ಯಾವಾಗಲೂ ಹೇಳೋದಲ್ವ. ಆದರೆ ಇಂಥ ಗೇಲಿ ಮಾತುಗಳು ನೋವು ಆಗುತ್ತೆ ಮನಸ್ಸಿಗೆ. ಸ್ಟ್ಯಾಂಡರ್ಡ್ ವೀಡಿಯೋ ಹಾಕಿದರೂ ಕೂಡ ವ್ಯೂಸ್ ಇಲ್ಲಲ್ಲ, ಚಿಂತಿಲ್ಲ, ವ್ಯೂಸ್ ಇಲ್ಲದಿದ್ದರೆ ಇಲ್ಲ, ಒಬ್ಬರಿಗೆ ಉಪಕಾರ ಆದರೂ ಕೂಡ ಅಷ್ಟೇ ಸಾಕು ಅಲ್ವಾ. ಹಾಗೆ ನನಗೆ ಸಾರ್ಥಕ ಭಾವನೆ ಬಂದರೆ ಸಾಕು, ನನಗೆ ಒಂದು ಶಾಂತಿ ಸಿಕ್ಕಿದರೆ ಸಾಕು. ನಾನು ನನ್ನ ಮೈಂಡನ್ನು ಎಂಗೇಜ್ ಆಗಿಡೋದಕ್ಕೆ, ನನಗೆ ಖುಷಿಯಿಂದ ಇರೋದಕ್ಕೆ ನನಗೊಂದು ಅದು ಆಸಕ್ತಿ ಉಂಟು. ಅದರಲ್ಲೆಲ್ಲ ಒಂದು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು, ಯೂಟ್ಯೂಬಿಗೆ ಹಾಕೋದು ನನಗೆ ಇಷ್ಟ. ಅದನ್ನು ಮಾಡ್ಕೊಂಡು ಹೋಗೋದು ಅಷ್ಟೇ. ಆಗುವಷ್ಟು ದಿನ ಸ್ಟಾಪ್ ಮಾಡಬೇಕಾದ ಸಂದರ್ಭ ಬಂದರೆ ಸ್ಟಾಪ್ ಮಾಡಿ ಬಿಡೋದು, ಕಂಟಿನ್ಯೂ ಮಾಡುವಷ್ಟು ದಿನ ಆಗುವಷ್ಟು ದಿನ ಮಾಡ್ತಾ ಹೋಗೋದು ಅಷ್ಟೇ. ಸೊ ಆಯ್ತು, ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ, ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ನಿಮ್ಮ ಕಮೆಂಟ್ ಮಾಡಿ ಹೇಳಿ, ನೀವೆಲ್ಲ ಹೇಗೆ ಇಂಥ ಒಂದಿಷ್ಟು ಕಂಟೆಂಟ್ ಹಾಕಬೇಕಂತ ಮಾತಾಡಿದ್ದೀನಲ್ವ, ಹೇಗೆ ನೀವು ಆಸಕ್ತರಿದ್ದೀರಾ, ನಾನು ಹಾಕ್ಬೋದಾ, ಹೇಗನ್ಸುತ್ತೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ಆದರೆ ಇಲ್ಲಾದರೂ ಚಿಂತೆ ಇಲ್ಲ, ನಾನು ಮನಸ್ಸಲ್ಲಿ ಮಾಡ್ಕೊಂಡ್ಮೇಲೆ ಹಾಕ್ತೇನೆ, ಆದರೆ ಹಾಕ್ತೇನೆ, ಓಕೆನಾ. ಸೊ ಖುಷಿಯಾಗಿದ್ಬಿಡಿ ಎಲ್ಲರೂ ಕೂಡ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ, ಓಕೆನಾ. ಸೊ ಇನ್ನೊಂದು ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.